ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಅತ್ಯಂತ ಮಹತ್ವದ ಶತ್ರುನಾಶಕ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯಂತ್ರದ ಮಹತ್ವವೇನು, ಇದನ್ನು ಯಾವ ಉದ್ದೇಶಕ್ಕಾಗಿ ಆರಾಧಿಸಲಾಗುತ್ತದೆ, ಇದರ ಆಧ್ಯಾತ್ಮಿಕ ಅರ್ಥವೇನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಶತ್ರುನಾಶ ಎಂದರೆ ಯಾರಿಗಾದರೂ ಹಾನಿ ಮಾಡುವುದು ಅಥವಾ ಪ್ರತಿಕಾರ ತೀರಿಸಿಕೊಳ್ಳುವುದು ಅಲ್ಲ. ನಮ್ಮ ಜೀವನದಲ್ಲಿ ಎದುರಾಗುವ ಅನ್ಯಾಯ, ವಿರುದ್ಧ, ಅಡೆತಡೆ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ದೂರವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ಆಧ್ಯಾತ್ಮಿಕ ಸಾಧನೆಯೇ ಇದರ ಮುಖ್ಯ ಉದ್ದೇಶ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಯಾರಾದರೂ ರೂಪದಲ್ಲಿ ವಿರೋಧಿಗಳು ಇರಬಹುದು. ಕೆಲವರು ನಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಾರೆ, ಕೆಲವರು ನಮ್ಮ ಹೆಸರನ್ನು ಹಾಳು ಮಾಡುತ್ತಾರೆ, ಕೆಲವರು ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಮಾನಸಿಕ ಧೈರ್ಯ ಕಳೆದುಕೊಳ್ಳದೆ ದೇವರ ಆಶ್ರಯ ಪಡೆಯುವುದು ನಮ್ಮ ಸಂಪ್ರದಾಯವಾಗಿದೆ. ನಮ್ಮ ಶತ್ರುಗಳ ಪ್ರಕಾರ ಭಕ್ತಿಯಿಂದ ದೇವರ ಆರಾಧನೆ ಮಾಡುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಮನಸ್ಸಿನಲ್ಲಿ ಭಯ ದೂರವಾಗುತ್ತದೆ, ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಬೆಳೆಯುತ್ತದೆ. ಇದೇ ಶತ್ರುಗಳ ಮೇಲೆ ಸಿಗುವ ನಿಜವಾದ ಜಯ. ಈ ಶತ್ರುನಾಶಕ ಯಂತ್ರವನ್ನು ದೇವರ ಸಂಕೇತವಾಗಿ ಪೂಜಿಸಲಾಗುತ್ತದೆ. ಯಂತ್ರದ ಶಕ್ತಿಗಿಂತ ಮುಖ್ಯವಾದದ್ದು ಭಕ್ತನ ನಂಬಿಕೆ, ಶ್ರದ್ಧೆ ಮತ್ತು ಸತ್ಯ ಮಾರ್ಗಗಳು. ಭಕ್ತಿ ಇಲ್ಲದೆ ಯಾವುದೇ ಯಂತ್ರ ಫಲ ನೀಡುವುದಿಲ್ಲ ಎಂದು ಆಚಾರ್ಯರು ಹೇಳುತ್ತಾರೆ. ಈ ಯಂತ್ರವನ್ನು ಶುಭ ದಿನದಲ್ಲಿ ಪೂಜಾ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿದಿನ ದೀಪ ಹಚ್ಚಿ ದೇವರ ನಾಮಸ್ಮರಣೆ ಮಾಡುವುದು. ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ದ್ವೇಷ ಅಥವಾ ಪ್ರತಿಕಾರದ ಭಾವನೆ ಇರಬಾರದು. ನನಗೆ ರಕ್ಷಣೆ ದೊರೆಯಲಿ, ನನ್ನ ಜೀವನದಲ್ಲಿ ಶಾಂತಿ ನೆಲೆಸಲಿ ಎಂಬ ಸಂಕಲ್ಪದಿಂದ ಪ್ರಾರ್ಥನೆ ಮಾಡಬೇಕು. ಶತ್ರುಗಳಿಂದ ರಕ್ಷಣೆ ಪಡೆಯಲು ಶ್ರೀ ಹನುಮಂತನ ಆರಾಧನೆ, ದುರ್ಗಾದೇವಿಯ ಪೂಜೆ, ಶ್ರೀ ನರಸಿಂಹಸ್ವಾಮಿಯ ಸ್ಮರಣೆ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು. ಶಿಫಾರಸು ಮಾಡುತ್ತದೆ. ಈ ಒಂದು ಮಂತ್ರಗಳು ನಿಮ್ಮ ಒಂದು ಶತ್ರುನಾಶ ಅಥವಾ ನಿಮ್ಮ ಮನಸ್ಸಿನಲ್ಲಿ ಭಯ ಯಾವುದನ್ನು ಕೂಡ ನಿಮ್ಮ ಮುಂದೆ ಸೆಳೆಯಲು ಬಿಡುವುದಿಲ್ಲ. ಇವು ಮನಸ್ಸಿಗೆ ಧೈರ್ಯ ಮತ್ತು ಸ್ಥಿರತೆ ನೀಡುತ್ತದೆ ಎಂದು ನಂಬಲಾಗಿದೆ. ಇದರ ಜೊತೆಗೆ ನಮ್ಮ ಮಾತು ಮತ್ತು ನಡವಳಿಕೆಯು ಬಹಳ ಮುಖ್ಯ. ಸತ್ಯವನ್ನು ಪಾಲಿಸುವುದು, ಯಾರಿಗೂ ಅನ್ಯಾಯ ಮಾಡದಿರುವುದು, ಹಿರಿಯರನ್ನ ಗೌರವಿಸುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಲವರು ಯಾವುದೇ ಸಮಸ್ಯೆ ಬಂದರೂ ಅದನ್ನು ಶತ್ರು ಅಥವಾ ದುಷ್ಟಶಕ್ತಿಯ ಕಾರಣ ಎಂದು ಭಾವಿಸುತ್ತಾರೆ, ಆದರೆ ಅದು ಯಾವಾಗಲೂ ಸತ್ಯವಾಗಿಯೇ ಇರಬೇಕು. ಆದ್ದರಿಂದ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಸೂಕ್ತ ಕಾನೂನು, ಆರೋಗ್ಯ ಅಥವಾ ಇತರ ತಜ್ಞರ ಸಲಹೆಯನ್ನು ಪಡೆಯುವುದು ಅಗತ್ಯ. ನೆನಪಿಡಿ, ನಮ್ಮ ದೊಡ್ಡ ಶತ್ರು ಹೊರಗಿರುವ ವ್ಯಕ್ತಿಯಲ್ಲ, ನಮ್ಮೊಳಗಿನ ಕೋಪ, ಅಹಂಕಾರ, ಅಸೂಯೆ ಮತ್ತು ಭಯವೇ ದೊಡ್ಡ ಶತ್ರುಗಳು. ಇವುಗಳನ್ನು ಜಯಿಸಿದರೆ ಜೀವನದಲ್ಲಿ ನಿಜವಾದ ಯಶಸ್ಸು ಸಿಗುತ್ತದೆ. ದೇವರ ಕೃಪೆ, ಒಳ್ಳೆಯ ಕರ್ಮ, ಭಕ್ತಿ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾವುದೇ ಶತ್ರುವು ನಮ್ಮನ್ನು ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ. ಈ ರೀತಿಯ ಜ್ಯೋತಿಷ್ಯ, ಯಂತ್ರ, ಮಂತ್ರ ಹಾಗೂ ತಂತ್ರ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾತಕ ಪರಿಶೀಲನೆ, ವೈಯಕ್ತಿಕ ಜ್ಯೋತಿಷ್ಯ ಸಲಹೆ, ಯಂತ್ರ, ಮಂತ್ರ, ತಂತ್ರ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಹಿಂದೆ ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.